ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಮಿಥುನ ರಾಶಿಯ ಫಲದ ಚಿಂತನೆಯನ್ನ ಮಾಡುವುದಾದರೆ, ಮಿಥುನ ರಾಶಿಯವರಿಗೆ ಭಾಗ್ಯಾಧಿಪತಿಯಾದಂತಹ ಗ್ರಹ ಕರ್ಮಭಾವದಲ್ಲಿ, ಕರ್ಮಾಧಿಪತಿಯಾದಂತಹ ಗ್ರಹ ದ್ವಿತೀಯ ಭಾವದಲ್ಲಿ ಸಂಪತ್ತು ಅಥವಾ ಕುಟುಂಬ ಭಾವದಲ್ಲಿ ಉದಯ ಕೊಟ್ಟಿರುವಂತಹದ್ದು. ರಾಶಿಯಲ್ಲಿ ಚಂದ್ರ, ರವಿ, ಬುಧಗ್ರಹರ ಉದಯ ಹೇಳುವಂತಹದ್ದು ಇರುವಂತಹದ್ದು ತುಂಬ ಅದ್ಭುತವಾದಂತಹ ಪಕ್ಷ ಅಂತ ಚಿಂತನೆ ಮಾಡಬಹುದು. ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ಮತ್ತು ಪ್ರಗತಿ, ಆರ್ಥಿಕತೆಯ ಲಾಭ. ಯಶಸ್ಸು ಮತ್ತು ಪ್ರಗತಿ ಹೇಳಿದರೆ ನಮ್ಮ ಬೆನ್ನನ್ನು ತಟ್ಟಿ ಎತ್ತರದ ಸ್ಥಾನವನ್ನು ಕೊಡುವಂತಹ ಯೋಗ ಫಲಗಳು ಅಂತ ಇಟ್ಕೊಳ್ಬಹುದು. ಇದರಿಂದಾಗಿ ಆರ್ಥಿಕವಾದಂತಹ ಪ್ರಗತಿಯೂ ಕೂಡ ತಮ್ಮ ಪಾಲಿಗೆ ಲಭ್ಯ ಆಗುವಂತಹದ್ದು. ಹಾಗಾಗಿ ತುಂಬ ವೃತ್ತಿರಂಗದ ಒಂದು ಜರ್ನಿ ಏನಿದೆ, ಇದು ತುಂಬ ಅದ್ಭುತವಾದಂತಹ ಜರ್ನಿಯಾಗಿ ತಮ್ಮ ಅನುಭವಕ್ಕೆ ಬರುವಂತಹ ಯೋಗ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಇನ್ನು ದಾಂಪತ್ಯಕ್ಕೆ ಸಂಬಂಧಪಟ್ಟ ಹಾಗೆಯೂ ತುಂಬ ಚಂದದ ಸಾಮರಸ್ಯದ ಜೀವನ ಹೇಳುವಂತಹದ್ದು ತಮ್ಮ ಅನುಭವದಲ್ಲಿರುವುದಕ್ಕೆ ಸಾಧ್ಯ. ಕಾರಣ ಕರ್ಮಾಧಿಪತಿಯಾದಂಥವನೇ ಸಪ್ತಮಾಧಿಪತಿ ಗ್ರಹನೂ ಕೂಡ ಹೌದು. ಆ ಗ್ರಹ ಶುಭ ಸ್ಥಿತಿಯಲ್ಲಿರುವುದರಿಂದ ತಮ್ಮದ್ದಾದಂತಹ ದಾಂಪತ್ಯ ವ್ಯವಸ್ಥೆಯು ಕೂಡ ತುಂಬ ಚಂದದಲ್ಲಿ ಮುಂದುವರಿತಾ ಇರುವಂತಹ ದಿನಮಾನಗಳು ಅಂತ ಹೇಳುವಂತಹ ಚಿಂತನೆಗೆ ಬರುವುದಕ್ಕೆ ಅವಕಾಶ ಉಂಟು. ಷಷ್ಠಾಧಿಪತಿಯಾದಂತಹ ಗ್ರಹ ಏಕಾದಶ ಭಾವದಲ್ಲಿ, ಅರ್ಥಾತ್ ರೋಗ ಸಂಬಂಧವಾದಂತಹ ಚಿಂತನೆಗಳನ್ನು ಮಾಡಲಿಕ್ಕೆ ಹೊರಟರೂ ಕೂಡ ದೈಹಿಕ ಮಾನಸಿಕವಾದಂತಹ ಆರೋಗ್ಯ ವ್ಯವಸ್ಥೆಯಲ್ಲಿಯೂ ಕೂಡ ತುಂಬ ಒಳ್ಳೆಯ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರ್ತದೆ. ಇನ್ನು ತಾಯಿ ಇರಬಹುದು, ಸೋದರ ಮಾವ ಸಂಬಂಧಗಳಿರ್ಬೋದು. ಇಲ್ಲಿ ಏನೋ ಒಂದು ರೀತಿಯ ಕಸಿವಿಸಿಯ ಅನುಭವಗಳು ತಮ್ಮ ಪಾಲಿಗೆ ಆಗುವುದಕ್ಕೆ ಸಾಧ್ಯ. ಒಂದು ತಾಯಿ ಅಥವಾ ಸೋದರ ಮಾವ ಇವರ ಸ್ಥಾನದಲ್ಲಿ ಆರೋಗ್ಯದ ವ್ಯತ್ಯಾಸಗಳಾಗುವುದರ ಮೂಲಕ ಎಲ್ಲಿಯೋ ತಮಗೆ ದುಃಖ ಫಲಗಳು ಅಥವಾ ನೋವಿನ ಫಲಗಳು ಇತ್ಯಾದಿಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಸೊ ಹಾಗಾಗಿ ತಮ್ಮ ಜವಾಬ್ದಾರಿಯ ವ್ಯಾಪ್ತಿಯಲ್ಲಿ ಇವರಿದ್ದಾಗ ಅವರ ಆರೋಗ್ಯದ ಬಗೆಗಿನ ಒಂದು ಗಮನ ಹೇಳುವಂತಹದ್ದು ತಮಗೆ ಅವಶ್ಯಕತೆ ಇರ್ತದೆ. ತಾವುಗಳು ಅದರ ಅಧಿಕಾರಸ್ಥರಾಗಿರೋದ್ರಿಂದ ತಮ್ಮ ಜವಾಬ್ದಾರಿ ಹೇಳುವಂತಹದ್ದು ಅಧಿಕ ಆಗುತ್ತದೆ. ಹಾಗಾಗಿ ತಾಯಿಯ ಆರೋಗ್ಯ ಇರಬಹುದು, ಜೊತೆಯಲ್ಲಿ ಸೋದರ ಮಾವ ಸಂಬಂಧವಾದಂತಹ ವ್ಯವಸ್ಥೆಯಲ್ಲಿಯೂ ಕೂಡ ಹಾಗೆ ತಮ್ಮ ಜವಾಬ್ದಾರಿ ಇತ್ತು ಅಂತಂದರೆ ಅವರ ಆರೋಗ್ಯದ ಬಗೆಗಿನ ಚಿಂತನೆಯೂ ಕೂಡ ತಮಗೆ ಅವಶ್ಯಕವಾಗಿರುತ್ತದೆ. ಹಾಗೆ ಸಹೋದರ ಸಂಬಂಧಗಳು, ಸಹೋದರ ಅಥವಾ ಸಹೋದರಿ, ಈ ಸಂಬಂಧದಲ್ಲಿ ಇಲ್ಲಿಯೋ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯದ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಅರ್ಥಾತ್ ಒಂದಷ್ಟು ಕೌಟುಂಬಿಕವಾದಂತಹ ವ್ಯವಸ್ಥೆಯಲ್ಲಿ ಒಂದಷ್ಟು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು, ವಿಮರ್ಶೆಗಳು, ತನ್ಮೂಲಕವಾದಂತಹ ನಿರ್ಣಯಗಳು ತೆಗೆದುಕೊಳ್ಳುವಂತಹದ್ದು ಅನಿವಾರ್ಯ ಮತ್ತು ಅಗತ್ಯ. ಅಂತಹ ಸಂದರ್ಭಗಳಲ್ಲಿ ಭಿನ್ನಾಭಿಪ್ರಾಯಗಳು ಹೇಳುವಂತಹದ್ದು ಎದುರಾಗುವಂತಹ ಸಂದರ್ಭಗಳು, ತಮ್ಮ ಅಭಿಪ್ರಾಯ ಮತ್ತು ಅವರ ಅಭಿಪ್ರಾಯದಲ್ಲಿ ವ್ಯತ್ಯಯಗಳು ಬರುವಂತಹದ್ದು, ಭಿನ್ನತೆಗಳು ಬರುವಂತಹದ್ದು, ತನ್ಮೂಲಕವಾಗಿ ಎಲ್ಲಿಯೋ ಒಂದು ರೀತಿ ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು ನಿರ್ಮಾಣ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇಲ್ಲೆಲ್ಲವುದು ಎಲ್ಲ ಕಡೆಯಲ್ಲಿಯೂ ಕೂಡ ಒಂದಷ್ಟು ಸೂಕ್ಷ್ಮ ಮಾನಸಿಕತೆಯಿಂದ ಕೆಲವೊಂದಿಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದೇನಿದೆ ಅದು ಬಹುತೇಕ ನಮಗೆ ಸಮಾಧಾನವನ್ನು ಕೊಡುವಂತಹ ಸ್ಥಿತಿ ನಿರ್ಮಾಣ ಮಾಡ್ತದೆ. ಹಾಗಾಗಿ ಸ್ವಲ್ಪ ಬುದ್ಧಿಯಿಂದ, ಒಂದಷ್ಟು ಸೂಕ್ಷ್ಮತೆಯಿಂದ ಕೆಲವೊಂದು ತೀರ್ಮಾನಗಳನ್ನು ತಾವು ತೆಗೆದುಕೊಳ್ಳುವಂಥದ್ದೇನಿದೆ ಅದು ಅನಿವಾರ್ಯ ಮತ್ತು ಅಗತ್ಯ. ಒಂದಷ್ಟು ಅನಿರೀಕ್ಷಿತವಾದಂತಹ ಅದೃಷ್ಟಗಳು ಕೂಡ ತಮ್ಮ ಪಾಲಿಗೆ ಒದಗಿ ಬರುವಂತಹ ಯೋಗ ಫಲಗಳು. ಅದೃಷ್ಟ ಹೇಳಿದರೆ ಅದು ಹೇಗೆ ಬೇಕಾದರೂ ಆಗಬಹುದು. ಒಂದಷ್ಟು ಲಕ್ಗಳು, ಆ ಲಕ್ಗಳು ತಮ್ಮ ಪಾಲಿಗೆ ಇರ್ತವೆ. ಅದು ಹೇಗೆ? ಅದು ವೃತ್ತಿಯಲ್ಲಿ ಅನಿರೀಕ್ಷಿತವಾದಂತಹ ಲಾಭಗಳು ಸಿಗುವಂತಹ ಸಂದರ್ಭಗಳಾಗಿರ್ಬೋದು, ಅಥವಾ ನಿರೀಕ್ಷೆ ಮಾಡದೇ ಇರುವಂತಹದ್ದು ತಮ್ಮ ಪಾಲಿಗೆ ಬಂದು ಸೇರುವಂಥದ್ದಾಗಿರ್ಬೋದು. ನಿರೀಕ್ಷೆ ಇಲ್ಲದ್ದು ತಮ್ಮ ಪಾಲಿಗೆ ಬಂದು ಸೇರಿದರೆ ಅದನ್ನು ಅದೃಷ್ಟ ಅಂತ ಕನ್ಸಿಡರ್ ಮಾಡಬಹುದು. ಹಾಗಾಗಿ ಇಂತಹ ಒಂದು ಸಂದರ್ಭಗಳು ಕೂಡ ನಿರ್ಮಾಣ ಆಗಬಹುದು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಈ ಪಕ್ಷದಲ್ಲಿ ಒಂದು 15 ದಿನಗಳ ಕಾಲ ಏನು ತಾವುಗಳು ಇನ್ನಷ್ಟು
ಕೆಲವೊಂದಿಷ್ಟು ಸಣ್ಣ ಪುಟ್ಟ ನೆಗೆಟಿವ್ ವಾತಾವರಣಗಳಿಂದ ಹೊರಗೆ ಇರಬೇಕು ಅಂತಾದರೆ ತಾವುಗಳು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಮತ್ತು ಪ್ರತಿ ಬುಧವಾರದ ದಿವಸ ತಾವುಗಳು ವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ಪ್ರದಕ್ಷಿಣೆ, ನಮಸ್ಕಾರ ಇತ್ಯಾದಿಗಳನ್ನು ಮಾಡುವಂಥದ್ದು. ಈ ಕೆಲಸವನ್ನು ಮಾಡೋದ್ರಿಂದ ಬಹುತೇಕ 99% ಧನಾತ್ಮಕವಾದಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಖಂಡಿತ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.